ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವಿವತ್ತು ಬಾಗಲಕೋಟೆ ಜಿಲ್ಲೆಯ ಹಳ್ಳೂರು ಅಂತಕ್ಕಂತಹ ಒಂದು ಗ್ರಾಮದಲ್ಲಿದ್ದೀವಿ. ಈ ಒಂದು ಗ್ರಾಮ ಐತಿಹ್ಯವಾಗಿರುವಂತಹ ಗ್ರಾಮ. ಈ ಒಂದು ಇತಿಹಾಸವನ್ನು ಹೊಂದಿರುವಂತಹ ಗ್ರಾಮಕ್ಕೆ ಇವತ್ತು KTTV ಕನ್ನಡ ಟೀಮ್ ವಿಸಿಟ್ ಕೊಟ್ಟಿರುವಂಥದ್ದು. ನಮ್ಮ ಜೊತೆ ಮಲ್ಲು ಕೊಟ್ನಳ್ಳಿಯವರು ಇರ್ತಾರೆ. ಮಲ್ಲು ಕೊಟ್ನಳ್ಳಿಯವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಾಗೆ ಮಲ್ಲು ಕೊಟ್ನಳ್ಳಿಯವರು ಈ ಒಂದು ದೇವಸ್ಥಾನದ ವ್ಯವಸ್ಥಾಪಕರು ಸಹ. ತುಂಬ ಸಂತೋಷ ಆಗುತ್ತೆ. ಇವತ್ತು ಕೊಟ್ನಳ್ಳಿಯವರು ಸರ್ ನಮ್ಮ ಜೊತೆ ದೇವಸ್ಥಾನನ ಪರಿಚಯ ಮಾಡಿಕೊಡ್ತಾರೆ. ನಂತರ ಈ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ, ಕತೆ ಇದೆ, ದಂತಕಥೆಗಳು ಸಹ ಇದೆ ಅನ್ನುವಂಥದ್ದು. ರೋಚಕವಾಗಿರುವಂತಹ ದೇವಸ್ಥಾನದ ಪ್ರತಿಯೊಂದು ಕಲ್ಲನ್ನು ಒಂದೊಂದು ಕತೆ ಹೇಳುತ್ತೆ. ಕೊಟ್ನಳ್ಳಿಯವರ ಹತ್ರ ಕತೆ ಕೇಳ್ತಾ ಹೋಗೋಣ. ಹಾಗೆ ಈ ದೇವಸ್ಥಾನ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಹಳ್ಳೂರು ಅನ್ನುವಂತಹ ಒಂದು ಗ್ರಾಮದಲ್ಲಿ ಬರುತ್ತೆ. ಸರ್ ಮೊದಲು ನಮಸ್ಕಾರ. ಸರ್, ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಇತಿಹಾಸ ಹೊಂದಿರುವಂತಹ ಗ್ರಾಮ ಇದು ಹಳ್ಳೂರು ಗ್ರಾಮ. ಹಾಗೆ ಅನೇಕ ಸಾವಿರಾರು ಜನ ಈ ಒಂದು ಜಾತ್ರೆಗೆ ಬರ್ತಾರೆ, ಜಾತ್ರೆ ನಡೆಯುತ್ತೆ. ಸರ್, ಏನು ಸರಿ ಇತಿಹಾಸ, ಏನು ಸರಿ ಬಸವಣ್ಣನ ಒಂದು ಇತಿಹಾಸನ ಕೇಳ್ತಾ ಹೋದಾಗ? ಬಸವಣ್ಣನ ಇತಿಹಾಸ ಸರ್, ಬಸವಣ್ಣನ ಇತಿಹಾಸ ಹೇಳೋಕ್ಕಿಂತ ಮುಂಚೆ ಇದು ಹಳ್ಳೂರು ಸರ್. ಈ ಹಳ್ಳೂರು ಬಗ್ಗೆ ಹೇಳ್ಬೇಕಂದ್ರೆ ಸರ್, ಇದು 8 ಮತ್ತು 9ನೇ ಶತಮಾನದ ಪೂರ್ವದಲ್ಲಿ ಇದಕ್ಕೆ ಕಲ್ಯಾಣ ಪಟ್ಟಣ ಅಂತ ಕರಿತಿದ್ರಂತ್ರಿ. ಕಲ್ಯಾಣ ಪಟ್ಟಣ ಅಂತ ಕರಿತಿದ್ರಂತ. ಅದು ನಮ್ಗೆ ಹಿಂದರಿಂದ ತಿಳಿ ಬಂದಿರೋದು. ನಮ್ಮ ಕೈಯಲ್ಲ ಒಂದಿಷ್ಟು ದಾಖಲಾತಿಗಳು ಅದಾವು. ಇದು ಹಳ್ಳೂರ್ದ್ರಿ ಇದು. ಬಟ್ ಈ ದೇವಸ್ಥಾನದ ಗುಡಿ ತಗೊಂಡ್ರಿ, ಈ ಒಂದು ದೇವಸ್ಥಾನದ ಕೆತ್ತನೆ ಮತ್ತು ನಿರ್ಮಾಣದ ಬಗ್ಗೆ ಹೇಳ್ಬೇಕಂತಂದ್ರೆ, ಇದು ಬಾಂಬೆ ಗೆಜೆಟಿನವರು ಯಾರು ಬಿಜಾಪುರ ಅವರು ಅದಾರೆ, ಒಬ್ಬರು ಸಂಶೋಧಕರು. ಅವ್ರು 1884ರಾಗ ಅವ್ರು ಏನು ಮಾಡಿದ್ರಿ, ಅದೊಂದು ಸಂಶೋಧನೆ ಮಾಡಿದ ಹೊತ್ತಿನಾಗ ಇದು 870ರಿಂದ 1071 ಅವಧಿಯಲ್ಲಿ ಇದನ್ನು ಚೋಳ ರಾಜ ನಿರ್ಮಾಣ ಮಾಡ್ಯಾರ ಅಂತೇಳಿ ಒಂದು ಉಲ್ಲೇಖ ಮಾಡ್ಯಾರ ಅವರು. ಹಲಕರೆ ಕಾಲದಲ್ಲಿ ವಾಸ್ತುಶಿಲ್ಪ ಮತ್ತು ಕಲೆಗೆ ಹೆಸರುವಾಸಿಯಾದಂಥ ಅಧ್ಯಯನಕಾರರಾದಂಥ ಡಾಕ್ಟರ್ ನಾಗಶೇಖರ್ ಅಂತ ಹೇಳ್ರಿ, ಅವ್ರು 1991ರಲ್ಲಿ ಅವರ ಒಂದು ಅಧ್ಯಯನ ಪ್ರಕಾರ ಅವ್ರು ಏನು ಮಾಡಿದಾರೆ, ಇದನ್ನ ರಾಷ್ಟ್ರಕೂಟರ ಆಳ್ವಿಕೆಯ ನಂತರ ಅಮೋಘ ವರ್ಷನ ಕಾಲದಲ್ಲಿ ನಿರ್ಮಾಣ ಮಾಡಿದ್ರಂತ ಅವ್ರೊಂದು ಇದ್ರೊಳಗೆ ಹೇಳ್ತಾರೆ ಮುಖದಾಗ. ಇದು ಜಕಣಾಚಾರ್ಯ ಅವರ ಅಮೃತಾಸ್ತ್ರದಿಂದ ಈ ಒಂದು ದೇವಸ್ಥಾನ ನಿರ್ಮಾಣ ಆಗೈತಿ. ಒಂದು ಉಲ್ಲೇಖ ಐತಿ ನಮ್ಮ ಕಡೆ. ಎಷ್ಟನೇ ಶತಮಾನ ಸರ್ ಇದು? ಇದು 8ನೇ ಶತಮಾನದ. 8ನೇ ಶತಮಾನದ ರೀ. ಓಕೆ. ದೇವಸ್ಥಾನದಲ್ಲಿ ಬಸವಣ್ಣನ ಮೂರ್ತಿ ಒಂದೇ ಇರುವಂತದ್ದು, ಏಕಶಿಲಾ ಮೂರ್ತಿ ಸರ್. ಬಸವೇಶ್ವರ ಒಂದೇ ಅದು. ಅದ್ರೊಳಗೆ ಹಿಂದ ಇದು ಐತ್ರಿ ಸರ್, ಸಿದ್ದರಾಮೇಶ್ವರ ಅಂತ ಅದರ. ಮತ್ತೆ ಮುಂದ್ಗಡೆ ಸಂಗಮೇಶ್ವರ ಅಂತ ಐತಿ. ಅದು ನೋಡೋಣ ಸರ್, ಎಲ್ಲ ಬರ್ತೀವಿ ಬರ್ರಿ ನಿಮಗೆ. ಇದು ಎಂಟ್ರನ್ಸ್ ಸರ್? ಹಾಂ ಸರ್, ಎಂಟ್ರೆನ್ಸ್ ಸರ್ ಇದು. ಓಕೆ. ಸರಿ, ಮನೆಗಳೇನು ಮೊದಲೇ ಇದ್ದು? ಹಾಂ, ಮೊದಲಿಂದ ಅದಾವೆ ಸರ್. ಇವೆಲ್ಲ ಮುಂಚಿನಿಂದ ನಮಗೆ ಗೊತ್ತಿರಲಿಲ್ಲ ರೀ. ಎಲ್ಲ ಹಿರಿಯರಿಗೂ ಭಾಳ ವರ್ಷ ಇರ್ಬೋದು. ಅದಕ್ಕಿಂತ ಮುಂಚೆನೇ ಅದಾವೆ ರೀ. ಇದೊಂದು ತೊಗೊಂಡ್ಬಿಟ್ಟು ಸರ್, ಇದು ಚತುರ್ಮುಖ ಬ್ರಹ್ಮ ಅಂತ ಸರ್. ಚತುರ್ಮುಖ ಬ್ರಹ್ಮ? ಹಾಂ ಸರ್. ಇದ್ರ ಬಗ್ಗೆ ನಮಗಂಕರ ಅಷ್ಟೇನು ಮಾಹಿತಿ ಇಲ್ಲ. ಬಟ್ ಇದೇನು ಬಹಳ ದೊಡ್ಡ ಪವಾಡ ಐತಂತ್ರಿ. ಹಿರಿಯರ ಬಗ್ಗೆ ಯಾರು ಸಿಕ್ಕ್ರಂದ್ರೆ ಅದ್ರ ಬಗ್ಗೆ ಕೇಳಿಸಿ ನಿಮಗೆ ತಿಳಿಸ್ಕೊಡ್ತೀನಿ ರೀ. ಅಂದ್ರೆ ಚತುರ್ಮುಖ ಅಂದ್ರೆ 4 ಕಡೆ ಮುಖ ಇರ್ತೈತಲ್ಲ. ಬಟ್ ಇದು ಇತಿಹಾಸ ಭಾಳ ಐತೆ ಸರ್. ಒಬ್ರಿಗೆ ಮಾಹಿತಿ ಇತ್ತು, ಅವ್ರು ನಮ್ಗೆ ತಿಳಿಸ್ಕೊಡ್ಲಿಲ್ಲ. ಬಟ್ ಅದು ಮುಂದೆ ಒಂದು ಟೈಮ್ದಾಗ ನಿಮ್ಗೆ ಅದನ್ನ ಮಾಹಿತಿ ಕೊಡ್ತೀವಿ ಸರ್. ಅಂದ್ರೆ ಒಳಗೆ ಇನ್ನೂ ಐತಂದಂಗೆ? ಹಾಂ ಸರ್, ಐತಂತಾರೆ ಸರ್. ಅದ್ರ ಬಗ್ಗೆ ಇಷ್ಟು ನೋಡ್ಕೊಳ್ರಿ, ಮುಂದೆ ಅದನ್ನ ಹೇಳೋಣ ಸರ್. ಓಕೆ 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 ಓಕೆ. ಬರ್ರಿ ಸರ್. ಸರ್, ನೀವು ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಸರ್? ದೇವಸ್ಥಾನ ಎಂಟ್ರೆನ್ಸ್ ಸರ್. ಬರ್ರಿ ಸರ್. ಇಲ್ಲಿ ಲಿಪಿ ಅದಾವ ಸರ್? ಹಾಂ ಸರ್, ಹಳೆ ಕಾಲ ಲಿಪಿ ಅದಾವ ರೀ. ಅವನ್ನೆಲ್ಲ ನಮ್ಮಂಕರ ಮಾಹಿತಿ ಗೊತ್ತಾಗಲ್ಲ. ಅದು ಬಟ್ ಸಂರಕ್ಷಣೆ ಮಾಡಿ ಇಟ್ಟಾರೆ. ಅದನ್ನೆಲ್ಲ ಎಲ್ಲಿ ಬೇಕಲ್ಲಿ ಬಿದ್ದಿದ್ವಲ್ಲ, ಮತ್ತು ಮುಂದಿನ ಪೀಳಿಗೆ ಗೊತ್ತಾಗಬೇಕಲ್ಲ, ದೇಶಕ್ಕೆ ಇಟ್ಟಾರೆ ಸರ್. ಓಕೆ. ಇನ್ನೊಂದು ಐತೆ ಸರ್, ಒಳಗಡೆ ಐತೆ, ತೋರಿಸ್ತೀನಿ ರೀ ಸರ್. ಬಾ ಸರ್. ಹಾಂ ಸರ್, ನಂದಿ ವಿಶೇಷ ಸರ್. ಈ ವಿಶೇಷತೆ ಏನಂತ ಸರ್, ಇದು ಒಂದೇದ್ದು ಏಕಶಿಲಾ ನಂದಿ ವಿಶ್ವೇಶ್ವರ. ಈ ಎಲ್ಲಾ ದೇವಸ್ಥಾನದಾಗ ಹೋದ್ರೆ ಫಸ್ಟ್ ಪರಮೇಶ್ವರ ಇರ್ತಾನ, ಮುಂದೆ ನಂದಿ ಇರ್ತೈತಿ. ಬಟ್ ಇಲ್ಲಿ ನಾವು ಮುಖ್ಯ ಪ್ರಾಮುಖ್ಯತೆ ಅಂದ್ರೆ ನಂದಿ ವಿಶ್ವೇಶ್ವರನ ಇಲ್ಲಿ ಮೇನ್ ಪ್ರಾಮುಖ್ಯತೆ ಕೊಟ್ಟಿದ್ರಿ. ಅದೊಂದು ಸ್ವಲ್ಪ ಇಲ್ಲಿ ವಿಶೇಷತೆ ಐತಿ. ಹಿಂದ್ಗಡೆ ಸಿದ್ದರಾಮೇಶ್ವರ ಅದಾನ, ಇಲ್ಲಿ ನಂದಿ ಬಸವೇಶ್ವರ, ಮುಂದೆ ಇರೋದು ಸಂಗಮೇಶ್ವರ. ಅಂದ್ರೆ ಇಲ್ಲಿ ಪ್ರಧಾನ ದೈವ. ಇಲ್ಲಿ ನಂದಿ ಬಸವೇಶ್ವರ ಪ್ರಧಾನ ದೈವ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಫಸ್ಟ್ ಶಿವನ ಮುಂದೆ ನಂದಿ. ಇಲ್ಲಿ ಹಂಗಲ್ಲ ಸರ್, ಪ್ರಧಾನ ದೈವ ನಂದಿ ವಿಶ್ವೇಶ್ವರ ಆಗಿದ್ದಾನೆ ಸರ್ ಇಲ್ಲಿ. ಏಕಶಿಲಾ ಮೂರ್ತಿ ಸರ್ ಅದು. ಮತ್ತೆ ಹಿಂದಕ್ಕ ಒಂದು ಹಿರಿಯರಿಂದ ನಮಗೆ ತಿಳಿದು ಬಂದೈತೆ ಅಂದ್ರೆ ಸರ್, ಏನು ಅಂತಿದ್ರು, ಏನು ಬಸವನ್ ಬೆಳೀತಿದ್ದ, ಹಿಂದೆ ಹಾರಿ ಬಿಡ್ತಾರ ಅಂತ ಅಂತ್ಯಕಂತ್ಯಗಳು ನಮ್ಗೆ ಗೊತ್ತಿಲ್ಲ ಸರ್. ಒಂದು ಹಿಂದೆ ಬಂದಿದ್ದು ನಾನು ನಿಮ್ಗೆ ಹೇಳಿದ್ದೆ ಸರ್ ಅಷ್ಟೇ. ಓಕೆ ಓಕೆ. ಅಂದ್ರೆ ಇದು ಮೊದಲೇ ಬೆಳೀತಿತ್ತು ಅಂತ ಹೇಳಿದ್ರೆ ಪ್ರತೀತಿ? ಹಾಂ ಸರ್, ಹಿರಿಯರಿಂದ ಈ ಅನ್ನುವಂಥ ಮಾತ್ರ ಇದು. ಅದಕ್ಕೇನು ದಾಖಲೆಗಳು ಏನಿಲ್ಲ ಸರ್. ಬಟ್ ನಮಗೆ ತಿಳಿದಂಥ ಮಾಹಿತಿ ಮಂದಿ ಹೇಳಿದ್ದು ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಈಗ ಹಿಂದೆ ಅವ್ರು ಅಂದಂಗೆ ಹಿಂದೆ ಹಾರಿನೂ ಇಲ್ಲ?
ಆಯ್ತು ಏನಿಲ್ಲ. ಕಲಿ ಐತಿ ಅಂತಾರ್ರಿ ಓಕೆ ಹಿರಿಯರ್ ಅಂದಿದ್ದು ಅದನ್ನ ಯಾರು ಅಷ್ಟು ಇದು ಮಾಡಕ್ ಹೋಗಿಲ್ರಿ. ಓಕೆ ಓಕೆ ಓಕೆ. ಹಿಂದೊಂದು ಸಿದ್ದರಾಮೇಶ್ವರ ಅಂದ್ರೆ ಈಶ್ವರ ಲಿಂಗ ಇದೆ ಅಂತ. ಹಾಂ ಸರ್, ಅಲ್ಲಿ ಈಶ್ವರ ಐತೆ, ಇಲ್ಲಿ ಸಂಗಮೇಶ್ವರ ಐತ್ರಿ. ಆಮೇಲೆ ಒಂದಿಷ್ಟು ಇದನ್ನ ಅದಾವಲ್ರಿ ಇವು ಎಂಬತ್ತು ಅವನು ಸೊಪ್ಪು ತಗೊಳ್ರಿ ಸರ್. ಅವನು ಅದೊಂದು ಸ್ವಲ್ಪ ಹಿಸ್ಟ್ರಿ ಬರ್ತೈತ್ರಿ, ಯಾಕೆ ಹಿಂಗೆ ಅದಾವ ಇವು, ಇಲ್ಲಿ ಯಾಕೆ ಅದಾವ್ರಿ ಇವು ಸರ್? ಈಗ ಇವು ದ್ವಾರಪಾಲಕರು ಸರ್ ಎಂಬತ್ತು. ಇದೊಂದು ಇದೊಂದು ಇಲ್ಲಿ ನೋಡ್ತೀನಿ ಸರ್. ಇದೊಂದು ಹಿಸ್ಟ್ರಿ ಏನಂತಂದ್ರೆ ಸರ್, ಮೊದಲು ಸರ್ ಇದು ಬಾದಾಮಿ ಪಟ್ಟದಕಲ್ಲ ಅರಸರ ತ್ರೈಲೋಕ್ಯ ಚುನಾವಣೆ ಅಂತ ಅರಸಿದ್ರಂತ ಸರ್. ಅವ್ರಿಗೆ ಒಟ್ಟ ಮಕ್ಕಳಾಗಿರಲ್ಲ ಅಂತ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ನಮ್ಮ ಹಳ್ಳೂರು ಬಸವೇಶ್ವರ ನಡ್ಕೊಂತಾರಂತ. ಅವಾಗ ಇವು ಬಸವೇಶ್ವರ ಕೃಪಾಟ ಕಟಾಕ್ಷದಿಂದ ಒಂದು ಮಗು ಆಗತ್ತ ಯಾರಿಗೆ ತ್ರೈಲೋಕ್ಯ ಚುನಾವಣೆಗೆ. ಅದು ಅವ್ರು ಏನ್ ಮಾಡ್ತಾರ, ಆ ಉದ್ದೇಶಕ್ಕೆ ಒಂದು ಗಂಡು ಮಗು ಹುಟ್ಟಿಂದರಿ ಆ ಹುಡುಗ ಹಮ್ಮೀರ ಅಂತ ನಾಮಕರಣ ಮಾಡ್ತಾರ. ಹಮ್ಮೀರ ಇದು ಹಮ್ಮೀರ ಕಾವ್ಯ ಮತ್ತು ಸಿಂಗಿ ಪುರಾಣ ರಾಜನ ಪುರಾಣ ಅಂತ ಐತ್ರಿ, ಅಲ್ಲಿ ಸಿಗ್ತೈತಿ ಮಾಹಿತಿ ನಿಮಗ. ಅವಾಗ ಹಮ್ಮೀರ್ ಏನ್ ಮಾಡ್ತಾರೆ, ಹಮ್ಮೀರ್ ಹುಟ್ಟಿಂದ ಅವನು ಶಿವಭಕ್ತ ಅಂತಾರೆ. ಶಿವಭಕ್ತ ಮತ್ತು ಆಮೇಲೆ ನಂದಿ ಬಸವೇಶ್ವರನ ಒಂದು ಅಪಾರವಾದ ಒಂದು ಭಕ್ತಿಲಿಂದ ಇರ್ತಾನ. ಅವನು ಡೈಲಿ ಒಟ್ಟು ಲಿಂಗ ಪೂಜೆ ಎಲ್ಲ ಊಟ ಸರಿ ಮಾಡ್ತಿಲ್ಲ ಅಂತ, ಅಷ್ಟು ಭಕ್ತಿ. ಯಾಕಂದ್ರೆ ದೇವರ ಕೃಪಾ ಕಟ್ಟಿಸಿ ಹುಟ್ಟಿರ್ತಾನಲ್ಲ, ಅಷ್ಟು ಭಕ್ತಿಯಿಂದ ಇರ್ತಾನ್ರಿ ಅವ. ಇದು ಪೂರಾ ಅರಣ್ಯ ಇರ್ತಂತೆ, ಊರಿದ್ದಿಲ್ಲ, ಇದು ಅರಣ್ಯ ಕಾಡು. ಆ ಹೊತ್ತಿನ ಏನಾಯ್ತು, ಅವರು ತನ್ನ ಸಹಚರನೊಂದಿಗೆ ಭೇಟಿ ಆಡುತ್ತಾ ಈ ಒಂದು ಗ್ರಾಮಕ್ಕೆ ಬರ್ತಾನ. ಬಂದ್ ಹೊತ್ತಿನಾಗ್ರಿ ಅವಾಗ ನಿರಳಿಸಿ ಆಗಿಬಿಡ್ತೈತಿ. ಇಲ್ಲಿ ಕುಡಿಯಾಕ ನೀರ್ ಇರ್ತೈತಿ, ಅವ್ರು ಕುಡಿಯಂಗಿಲ್ಲ. ಯಾಕಂದ್ರೆ ಲಿಂಗ ಬಿಟ್ಟು ಬಂದಿರ್ತಾನವ, ಲಿಂಗ ಪೂಜೆ ಇಲ್ಲ, ಇಲ್ಲದ ಏನು ಅನ್ನ ನೀರು ಏನು ಸೇವನೆಯನ್ನು ಮಾಡ್ತಿರಲ್ಲ ಅವ. ಅವಾಗ ಒಂದು ಚಿಂತೆ ಐತಿ ಬಿಡುತ್ತ. ಅವಾಗ ಸಿಕ್ಕಾಪಟ್ಟಿ ಬೇಟೆ ಆಡಿ ಭಾಳ ಪರಿಶ್ರಮ ತಾಪ ಆಗಿಬಿಟ್ಟಿರ್ತೈತಿ. ಅವಾಗ ಹೆಂಗ್ ನೋಡ್ದಪ್ಪ, ನೀರ್ ಸತಿ ಕುಡಿಯಾಕಲ್ಲ ಅಂತ ತೆಗಿಸಿಂದ ತಾವು ಒಂದು ಕುದುರೆ ತೊಗೊಂಬರ್ತಾರಲ್ಲ, ಅದ ಒಂದು ಕುದುರೆ ನಳ್ಳಿನ ಕೆಳಗನ ಕುಂತಿರ್ತಾನ ವಿಚಾರ ಮಾಡ್ಕೊಂತ. ಅವಾಗ ಏನಾಗತ್ತ, ಅವ್ ನಿದ್ದೆ ಬಂದ್ಬಿಡ್ತೈತಿ ಹಮ್ಮೀರಿಗ. ಅವಾಗ ಏನಾಗತ್ರಿ, ಇವರು ನಂದಿ ಬಸವೇಶ್ವರ ಮಕ್ಕೊಂದಾಗ ಕನಸನೇ ಬರ್ತಾನ, ಲಿಂಗ ತಂದಿಲ್ಲಂತೆ ಚಿಂತೆ ಮಾಡಕ್ ಹೋಗ್ಬೇಡ, ನಾನಾ ಗೂಳಿ ರೂಪ ತಾಳಿ ಬರ್ತೀನಿ, ನನ್ನ ಚಪ್ಪೆ ಮೇಲೆ ಲಿಂಗ ಮುದ್ರೆ ಐತಿ, ಅದನ್ನ ಪೂಜೆ ಮಾಡು, ನಿನ್ಗೆ ಇಷ್ಟ ಲಿಂಗ ಪ್ರಾಪ್ತಿ ಆಗತ್ತ, ಆಮೇಲೆ ನಿಮ್ದು ನೀ ಇದು ಮಾಡ್ಕೋಪ ಅಂತ ಹೇಳ್ತಾನ. ಇವಾಗ ಎಚ್ಚರ ಆಗ್ಬಿಡುತ್ತೆ, ಏಕದಮ್ ಎಚ್ಚರಗಣ ಮುಂದೊಂದು ಗೂಳಿ ಬಂದಿರ್ತೈತಿ. ಗೂಳಿ ಬರ ಗೂಳಿ ಮ್ಯಾಗ ಚಪ್ಪಿಗೆ ಲಿಂಗ ಇರ್ತೈತಿ, ಅದನ್ನ ಒಂದು ಶ್ರದ್ಧಾ ಭಾವದಿಂದ ಪೂಜೆ ಮಾಡ್ತಾನ. ಅವಾಗ ನಂದೀಶ ಇವನು ಹಮ್ಮೀರನ ಭಕ್ತಿಗೆ ಮೆಚ್ಚಿ ತನ್ನ ಆತ್ಮಲಿಂಗವನ್ನೇ ಹಮ್ಮೀರಿಗೆ ಕೊಟ್ಬಿಡ್ತಾನ, ಅವ್ನ ಭಕ್ತಿ ಮೆಚ್ಚಿರಿ. ಹಿಂಗ ನೆಕ್ಸ್ಟ್ ಏನ್ ಮಾಡ್ತಾನ್ರಿ, ಅವ ಹಮ್ಮೀರ ಅದನ್ನ ಒಂದು ಭಕ್ತಿ ಭಾವದಿಂದ ಪೂಜೆ ಮಾಡ್ಕೊಂತ ಹೋಗಕಂಡ್ರಿ, ಮುಂದೆ ತಾನು ಒಂದು ದೇಹ ತ್ಯಾಗ ಮಾಡುವ ಸಂದರ್ಭದಲ್ಲಿ ತನ್ನ ಕಾಲಾಂತರದಲ್ಲಿ ಅದನ್ನ ಅಲ್ಲಮ ಪ್ರಭುಗಳಿಗೆ ಈ ಒಂದು ಆತ್ಮಲಿಂಗವನ್ನ ದಯಪಾಸ್ತಾನಂತ್ರಿ. ಅಲ್ಲಮ ಪ್ರಭುಗೆ ಯಾರ್ರಿ, ಹಮ್ಮೀರ ಈ ಬಸವೇಶ್ವರ ಕೊಟ್ಟಂತ ಇದನ್ನ ಕೊಟ್ಟಿರ್ತಾನ್ರಿ. ಮುಂದೆ ಸರ ಆತ್ಮಲಿಂಗವನ್ನ ಬಸವೇಶ್ವರ ಅವರು ಕೊಟ್ಬಿಟ್ರು, ನಂದಿ ಬಸವೇಶ್ವರ ಹಮ್ಮೀರ್ ಕೊಟ್ಟ. ಇವ್ರು ಹೊಳೆ ಕೈಲಾಸಕ್ಕೆ ಹೋಗ್ಬೇಕಲ್ಲ, ಬಸವೇಶ್ವರ ಶಿವನ್ ತಾಕಿ ಇವ್ರು ಹೋಗ್ಬೇಕು ಬಸವೇಶ್ವರ. ಲಿಂಗ ಇಲ್ಲ ಇವ್ರು ಇಬ್ರು ದ್ವಾರ ಬಾಗಿಲು ಒಳಗೆ ಬಿಡಂಗಿಲ್ಲ ಅಂತ್ರಿ. ಅದೊಂದು ಪ್ರತೀತಿ ಅನ್ನುವಂತ ಇದು ಎರಡು ಇಲ್ಲಿ ಮಾಡಿದ್ದು. ಲಿಂಗ ಇಲ್ಲಿನ ಕಡೆ ನೀವು ಒಳಗ ಶಿವನ್ ತಾಕ ನೀವು ಹೋಗಂಗಿಲ್ಲ, ಬಸವೇಶ್ವರ ತಡಿತಾರ. ಆ ಒಂದು ಪ್ರತೀತಿ ಅನ್ನುವಂತೆ ಲಿಂಗ ಕಟ್ಟುಲ್ಲ ಅಂತ್ರಿ ಬಸವೇಶ್ವರಿಗೆ. ಇದೆಲ್ಲ ಇಷ್ಟ ಆಗತ್ರಿ. ಅವಾಗ ಮುಂದೆ ಏನಾಗತ್ತಂದ್ರ, ಇವ್ರು ನಂದಿ ಬಸವೇಶ್ವರ ಭಕ್ತಿ ಮೆಚ್ಚಿ ಅದು ಬಸವೇಶ್ವರ ಇದು ಶಿವ ಬಂದ ಕಿಸಿಂದ ನೀ ಇಲ್ಲಿ ಇದ್ದಿದ್ದ ಸಾಕೀಗ ಭೂಲೋಕಕ್ಕೆ ಹೋಗಿ ಲೋಕೋದ್ಧಾರ ಮಾಡಂತ ಕಿಸಿಂದ ಆಶೀರ್ವಾದ ಮಾಡ್ತಾರ್ರಿ ಶಿವ ನಂದಿ ಬಸವೇಶ್ವರಿಗೆ. ಅವಾಗ ಸರ್ ಅವಾಗ ಏನಾಗತ್ತ ಸರ್, 12ನೇ ಶತಮಾನದಾಗ ಬಿಜಾಪುರ ಜಿಲ್ಲೆ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದಲ್ಲಿ ಬ್ರಾಹ್ಮಣ ಹೊಟ್ಟೆಯಲ್ಲಿ ಬಸವೇಶ್ವರ ಯೋಜನೆ ತಾಳ್ತಾನ್ರಿ. ಅಂದ್ರೆ ಏನ್ ಸರ, ಮೊದಲನೇ ಅವತಾರನ ನಂದಿ ಬಸವೇಶ್ವರ, ನಂದಿ ಬಸವೇಶ್ವರನ 2ನೇ ಅವತಾರವೇ ಬಸವಣ್ಣನವರು, ವಿಶ್ವಗುರು ಬಸವಣ್ಣ ಅವರು. ಈ ಸರ ಸರ್ ಓಕೆ ಓಕೆ ಬನ್ನಿ ಸರ್ ಒಳಗಡೆ ಬನ್ನಿ ಸರ್. ಸರ್ ಈ ದೇವಸ್ಥಾನ ವಿಶೇಷತೆ ಏನಂದ್ರೆ ಸರ, ಇದು ಟೋಟಲ್ ಉದ್ದಕ್ಕೆ ಸರ 94 ಫೂಟ್ ಉದ್ದ ಐತೆ ಸರ್. ಇದು 94 ಫೂಟ್ ಫೂಟಿ ಸರ್. ಆದ್ರೆ ಅಗಲದಲ್ಲಿ ಭಾಳ ವ್ಯತ್ಯಾಸ ಐತೆ ಸರ್. ನೀವು ನೋಡ್ಬೋದು ಅಲ್ಲಿ ಹಿಂದೆ ಭಾಳ ಹತ್ತಿ ಆಗುತ್ತೆ, ನೆಕ್ಸ್ಟ್ ಬಂದು ಮತ್ತೆ ಅಗಲ ಆಗುತ್ತೆ, ಮತ್ತೆ ಇಲ್ಲಿ ಒಳಗೆ ಬಂದು ಆಗುತ್ತೆ. ಸಂಗಮೇಶ್ವರ ಗುಡಿಗಿಂದ ಮತ್ತೆ 5 ರಿಂದ 6 ಫೂಟ್ ಬರ್ತೈತಿ, ಇಲ್ಲಿ 7 ರಿಂದ 8 ಫೂಟ್ ಬರ್ತೈತ್ರಿ. ಒಟ್ಟು ಅಗಲದಲ್ಲಿ ವ್ಯತ್ಯಾಸ ಐತಿ. ಇದು ನವರಂಗ 4 ಸ್ತಂಭಗಳು, ವಿಶಿಷ್ಟವಾದ ಕಲಾಕೃತಿಗಳು ಅದಾವ್ರಿ. ಸ್ವಲ್ಪ ಈಗೆಲ್ಲ ಹಿಂದಕ್ಕೆಲ್ಲ ಹಿರಿಯರು ಏನ್ ಮಾಡ್ಯಾವಟ್ರ, ಇದು ಸುಣ್ಣ ಬಡದ ಕಿಸಿಂದ ಇದ್ರ ಒಂದು ಡಿಸೈನ್ ಹೋಗ್ಬಿಟ್ಟೈತ್ರಿ ಎಲ್ಲ. ಇದು ಭಾಳ ನಶಿ ಇದೆಲ್ಲ ಇದು ಹೊಂಟೈತ್ರಿ, ಎಲ್ಲ ಕಾಣವಲ್ಲು ಈಗೆಲ್ಲ. ಮೊದಲ ಸುಣ್ಣ ಬಿಡ್ತಿದ್ರು, ಈಗ ಎಲ್ಲ ಬಂದ್ ಮಾಡೈತಿ, ಎಲ್ಲ ಸ್ವಚ್ಛ ಎಲ್ಲ ಸ್ವಚ್ಛ ಮಾಡತ್ತೀರಿ. ವಿಶಿಷ್ಟವಾದ ಶಿಲ್ಪಕಲೆಗಳನ್ನು ಒಳಗೊಂಡೈತೆ ಸರ್ ಇದು. ನೀವು ನೋಡ್ರಿ ಗೊತ್ತಾಗತ್ತ. ಆಕಾರದಾಗ ಒಂದು ತರ ಒಂದ್ ಕಡೆ ಇದ್ದಂತ ಒಂದ್ ಕಡೆ ಇಲ್ಲ, ಅಲ್ಲಿ ಬೇರೆ ಇಲ್ಲಿ ಬೇರೆ ಈ ತರ ಬೇರೆ ರೀ. ಹೌದಲ್ರಿ, ಅಗಲ ಒಂದು ಉದ್ದ ಒಂದೇ ಸೇಮ್, ಅಗಲದಲ್ಲಿ ಬಹಳ ವಿಶಿಷ್ಟವಾದಂತ ವ್ಯತ್ಯಾಸ ಐತಿ ಸರ್. ಭವ್ಯವಾಗಿರುವಂತ ಕಂಬಗಳು. ಹಾ ಸರ್, ನವರಂಗ ಅಂತ ಕರೀತಾರೆ ಸರ್. ಇದು ನವರಂಗ ಸರ್. ಹಾಂ ಸರ್. ಓಕೆ. ಮತ್ತೆ ಇಲ್ಲಿ ಒಂದು 9 ಮೂರ್ತಿಗಳು ಸರ್.